ನನ್ನ ಎಲ್ಲ ಸ್ನೇಹಿತ ಸ್ಪರ್ಧಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ನಾವು ಇಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಮೊದಲನೇ ತರಗತಿಯನ್ನು ಮಾಡಿದ್ದೇವೆ. ಅದರಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಫಿಟ್ ಇಂಡಿಯಾ ಕಾಯ್ದೆ, 1866ರ ಕಾಯ್ದೆ ಹಾಗೂ ಚಾರ್ಟರ್ ಕಾಯ್ದೆ 1813ರ ಕಾಯ್ದೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ನಾವು ಇಂದಿನ ತರಗತಿಯಲ್ಲಿ ಚಾರ್ಟರ್ ಕಾಯ್ದೆ 1833, ಚಾರ್ಟರ್ ಕಾಯ್ದೆ 1853, ಭಾರತ ಸರ್ಕಾರ ಕಾಯ್ದೆ 1858, ಭಾರತ ಕೌನ್ಸಿಲ್ ಕಾಯ್ದೆ 1861 ಈ ಕಾಯ್ದೆಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಚಾರ್ಟರ್ ಕಾಯ್ದೆ 1833. ಇದು ಬ್ರಿಟಿಷ್ ಕಾಯ್ದೆಗಳ ಇತಿಹಾಸದಲ್ಲಿ ಒಂದು ಮಹತ್ವವಾದಂಥ ಮೈಲಿಗಲ್ಲಾಗಿದೆ. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ, ಈ ಕಾಯ್ದೆ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣವನ್ನು ಮಾಡಲಾಯಿತು. ನೋಡಿ, ಭಾಳ ಸಲ ರಿಪೀಟ್ ಆದಂಥ ಪ್ರಶ್ನೆ ಇದು. ಭಾರತದ ಗವರ್ನರ್ ಜನರಲನ್ನು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಎಂದು ಯಾವ ಕಾಯ್ದೆಯ ಮೂಲಕ ನಾವು ಮರುನಾಮಕರಣವನ್ನು ಮಾಡಲಾಯಿತು ಅಂತೇಳಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಹಾಗೂ ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಲಾರ್ಡ್ ವಿಲಿಯಂ ಬೆಂಟಿಕ್ನನ್ನು ಪ್ರಥಮ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ನೇಮಕ ಮಾಡಲಾಯಿತು ಮತ್ತು ಅವನಿಗೆ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಗಳನ್ನು ಕೂಡ ನೀಡಲಾಯಿತು. ನೋಡ್ರಿ ಸ್ನೇಹಿತರೆ, ಪ್ರಶ್ನೆ ಯಾವ ರೀತಿ ಬೇಕಾದರೂ ಕೇಳ್ಬೋದು. ನಾವು ರೆಡಿಯಾಗಿರಬೇಕು. ನೋಡಿ, ನಾವು ಇಂದಿನ ತರಗತಿಯಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ನೋಡಿದ್ವಿ, ಬಂಗಾಳದ ಗವರ್ನರ್ ಅಂತಕ್ಕಂಥ ಹೆಸರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಬದಲಾವಣೆ ಮಾಡಲಾಗಿತ್ತು. ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಇದನ್ನು ನಾವು ನೋಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹೀಗೆ ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಬ್ರಿಟಿಷ್ ಸ್ವಾಮ್ಯದ ಭಾರತದ ಎಲ್ಲ ಭೂಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿರತಕ್ಕಂಥ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಗುತ್ತೆ. ಈ ಕಾಯ್ದೆಯ ಮೂಲಕ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಗುತ್ತೆ. ಯಾವುದಪ್ಪ ಅಂದರೆ, ಬ್ರಿಟಿಷ್ ಸ್ವಾಮ್ಯದ ಭಾರತದ ಎಲ್ಲ ಭೂಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿರತಕ್ಕಂಥ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಗುತ್ತೆ. ಈ ಕಾಯ್ದೆಯ ಮೂಲಕ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಕಾಯ್ದೆಯ ಮೂಲಕ ಇಡೀ ಬ್ರಿಟಿಷ್ ಇಂಡಿಯಾಕ್ಕೆ ಸಂಬಂಧಿಸಿದ ಶಾಸನೀಯ ಅಧಿಕಾರಗಳನ್ನು ಭಾರತದ ಗವರ್ನರ್ ಜನರಲ್ಗೆ ನೀಡಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಅಂತ್ಯಗೊಳಿಸಿ ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾರ್ಪಡಿಸಲಾಗುತ್ತದೆ. ನೋಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಪ್ಪ ಅಂದರೆ ವಾಣಿಜ್ಯ ಚಟುವಟಿಕೆಗೋಸ್ಕರ ಭಾರತಕ್ಕೆ ಬಂದಿರುತ್ತೆ. ಅದು ವ್ಯಾಪಾರ ಕೋಟಿಗಳನ್ನು ಸ್ಥಾಪನೆ ಮಾಡ್ಕೊಂಡಿರುತ್ತೆ. ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾ ಇರುತ್ತೆ. ತದನಂತರ ಅದೇನು ಮಾಡುತ್ತಪ್ಪ ಅಂದರೆ ಹಂತವಾಗಿ ಭಾರತದಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ತಾ ಬರುತ್ತೆ. ಮೊದಲನೇದಾಗಿ ನೋಡಿ, ವಾಣಿಜ್ಯ ಚಟುವಟಿಕೆಗಳನ್ನು ಯಾವ ಕಾಯ್ದೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯಗೊಳಿಸಿತು ಅಂತೇಳಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ. ಮತ್ತು ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯಾಗಿ ಯಾವ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಮಾರ್ಪಡಿಸಲಾಗಿತ್ತು ಅಂತೇಳಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ. ನಾವು ಅವನು ಯಾವ ರೀತಿ ಕ್ವಶನ್ ಕೇಳಿದ್ರು ಕೂಡ ನಾವು ರೆಡಿ ಇರಬೇಕು. ನೆಕ್ಸ್ಟ್ ಪಾಯಿಂಟು, ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ 4ನೇ ಸದಸ್ಯನನ್ನು ಸೇರ್ಪಡೆ ಮಾಡಲಾಯಿತು. ನೋಡ್ರಿ, ನಾವು ಇಂದಿನ ತರಗತಿಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ನೋಡಿದ್ವಿ. ಬಂಗಾಳದ ಗವರ್ನರ್ ಜನರಲ್ಗೆ 4 ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸ್ಥಾಪನೆ ಎಲ್ಲಿ ಮಾಡ್ತೀವಪ್ಪ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಮಾಡ್ತೀವಿ. ತದನಂತರ ಫಿಟ್ ಇಂಡಿಯಾ ಕಾಯ್ದೆ 1784ರಲ್ಲಿ ನಾವು 4 ಜನ ಕೌನ್ಸಿಲರ್ಗಳಲ್ಲಿ 1 ಕಡಿತಗೊಳಿಸಿ 3ಕ್ಕೆ ಇಳಿಸಲಾಗುತ್ತೆ. ತದನಂತರ ಮತ್ತೆ 1833 ಕಾಯ್ದೆಯಲ್ಲಿ ಮತ್ತೆ 4ನೇ ಸದಸ್ಯನ ಸೇರ್ಪಡೆಗೆ ಅವಕಾಶ ಮಾಡಿಕೊಡಲಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೊನೆಯ ಪಾಯಿಂಟ್ ನೋಡ್ರಿ ಸ್ನೇಹಿತರೆ. ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನು ಆಯೋಗವನ್ನು ನೇಮಿಸಲಾಗುತ್ತೆ. 1833ರ ಕಾಯ್ದೆಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನು ಆಯೋಗವನ್ನು ನೇಮಿಸಲಾಗುತ್ತದೆ. ನೋಡ್ರಿ, ನಾವು ಇಲ್ಲಿಯವರೆಗೂ ಚಾರ್ಟರ್ ಕಾಯ್ದೆ 1833ರ ಬಗ್ಗೆ ನೋಡಿದ್ವಿ.
ಸೊ ನೆಕ್ಸ್ಟ್ ಚಾರ್ಟರ್ ಕಾಯ್ದೆ 1853. ಸೊ ಚಾರ್ಟರ್ ಕಾಯ್ದೆ 1853 ಕಾಯ್ದೆಯಿಂದ ಭಾರತದಲ್ಲಿ ಸಂಸದೀಯ ಪದ್ಧತಿ ಆರಂಭವಾಗುತ್ತೆ. ನೋಡ್ರಿ, ಪ್ರಥಮವಾಗಿ ಭಾರತದಲ್ಲಿ ಸಂಸದೀಯ ಪದ್ಧತಿ ಯಾವಾಗ ಆರಂಭ ಆಗುತ್ತಪ್ಪ ಅಂದರೆ 1853 ಕಾಯ್ದೆಯ ಮೂಲಕ. ಸೊ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸನೀಯ ಮತ್ತು ಕಾರ್ಯಾಂಗೀಯ ಕಾರ್ಯಗಳನ್ನು ಪರಸ್ಪರ ಪ್ರತ್ಯೇಕಿಸಲಾಗುತ್ತದೆ. ಅಂದರೆ ಈ ಕಾಯ್ದೆ ಜಾರಿಗೆ ಬರುವ ಮುನ್ನ ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರಗಳು ಎಲ್ಲವೂ ಕೂಡ ಒಟ್ಟಿಗೆ ಮಾಡ್ತಾ ಇದ್ರು. ಸೊ ಇವಾಗ ಈ ಕಾಯ್ದೆ ಮೂಲಕ ಏನಪ್ಪ ಅಂದರೆ ಶಾಸನೀಯ ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನು ಪ್ರತ್ಯೇಕ ಮಾಡಲಾಗುತ್ತದೆ. ಸೊ ಕ್ವಶನ್ ಅದೇ ರೀತಿ ಕೇಳ್ಬೋದು ಸ್ನೇಹಿತರೆ, ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರಗಳನ್ನು ಯಾವ ಕಾಯ್ದೆಯ ಮೂಲಕ ಪ್ರತ್ಯೇಕಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಕಾಯ್ದೆಯು ಲೆಜಿಸ್ಲೇಟಿವ್ ಕೌನ್ಸಿಲರ್ ಎಂಬ 6 ಮಂದಿ ಸದಸ್ಯರನ್ನು ಗವರ್ನರ್ ಜನರಲ್ನ ಕೌನ್ಸಿಲ್ಗೆ ಸೇರ್ಪಡೆ ಮಾಡಲು ಅವಕಾಶ ನೀಡಿತು. ಹೀಗೆ ಪ್ರತ್ಯೇಕವಾಗಿ ಗವರ್ನರ್ ಜನರಲ್ನ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಸ್ಥಾಪಿಸಲಾಯಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ ಕಾರ್ಯಕಾರಿ ಮಂಡಳಿ ಬೇರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಬೇರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂಬತಕ್ಕಂಥ ಒಂದು ಕೌನ್ಸಿಲನ್ನು ಗವರ್ನರ್ ಜನರಲ್ಗೆ ಸ್ಥಾಪಿಸಲಾಗುತ್ತದೆ, ಗವರ್ನರ್ ಜನರಲ್ಗೋಸ್ಕರ ಸ್ಥಾಪಿಸಲಾಗುತ್ತೆ. ಅದರಲ್ಲಿ 6 ಮಂದಿ ಹೊಸ ಸದಸ್ಯರನ್ನು ಒಳಗೊಂಡಿರುತ್ತೆ. ಸೊ ನೋಡಿ, ಪ್ರಶ್ನೆ ಯಾವ ರೀತಿ ಆದರೂ ಕೇಳ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲರನ್ನು ಯಾವ ಕಾಯ್ದೆಯ ಮೂಲಕ ಬ್ರಿಟಿಷ್ ಗವರ್ನರ್ ಜನರಲ್ಗೆ ನೀಡಲಾಯಿತು ಅಂತ ಹೇಳಿ ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಕಾಯ್ದೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮತ್ತು ನೇಮಕ ಮಾಡುವ ಪದ್ಧತಿಗೆ ಅವಕಾಶವನ್ನು ನೀಡುತ್ತೆ. ನೋಡಿ, ಈ ಪ್ರಶ್ನೆ ಈ ಅಂಶದ ಬಗ್ಗೆ ಪ್ರಶ್ನೆಗಳು ಭಾಳ ರಿಪೀಟ್ ಆಗಿದ್ದಾವೆ. ಯಾವ ರೀತಿ ರಿಪೀಟ್ ಆಗಿದೆಯಪ್ಪ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಯಾವ ಕಾಯ್ದೆಯಲ್ಲಿ ಪ್ರಥಮ ಬಾರಿಗೆ ಪ್ರಸ್ತಾಪಿಸಲಾಯಿತು ಅಂತೇಳಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ. ಕೇಳಿದ್ದಾರೆ ಸ್ನೇಹಿತರೆ, ಮುಂದೆ ಕೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟು, ಈ ಕಾಯ್ದೆಯ ಪ್ರಕಾರ ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಸ್ಥಳೀಯ ಪ್ರಾತಿನಿಧ್ಯತೆ ನೀಡಿತು. ಗವರ್ನರ್ ಜನರಲ್ ಕೌನ್ಸಿಲ್ನ 6 ಮಂದಿ ಹೊಸ ಶಾಸನೀಯ ಸದಸ್ಯರ ಪೈಕಿ 4 ಮಂದಿ ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾ ಸ್ಥಳೀಯ ಸರ್ಕಾರಗಳಿಂದ ನೇಮಿಸಲಾಯಿತು. ನಾವು ಈಗಿನ ನೋಡಿದ್ವಿ ಪಾಯಿಂಟ್ ಮೇಲೆ, 2ನೇ ಪಾಯಿಂಟಲ್ಲಿ ನೋಡಿದ್ವಿ ನಾವು ಭಾರತದ ಗವರ್ನರ್ ಜನರಲ್ಗೆ ಒಂದು ಕೌನ್ಸಿಲನ್ನು ಸ್ಥಾಪನೆ ಮಾಡಲಾಗುತ್ತದೆ. ಅದರಲ್ಲಿ 6 ಮಂದಿ ಹೊಂದಿರತಕ್ಕಂಥ ಕೌನ್ಸಿಲ್ ಆಗಿರ್ತದೆ. ಆ 6 ಮಂದಿ ಕೌನ್ಸಿಲರ್ಗಳಲ್ಲಿ ಹೊಸ ಶಾಸನೀಯ ಸದಸ್ಯರ ಪೈಕಿ 4 ಮಂದಿ ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾ ಸ್ಥಳೀಯ ಸರ್ಕಾರಗಳಿಂದ ನೇಮಿಸಲಾಯಿತು. ಸೊ ನೆಕ್ಸ್ಟ್ ಪಾಯಿಂಟ್, ಗವರ್ನರ್ ಜನರಲನ್ನು ಬಂಗಾಳದಿಂದ ಮುಕ್ತಗೊಳಿಸಿ ಅಲ್ಲಿಗೆ ಹೊಸ ಗವರ್ನರನ್ನು ನೇಮಿಸಲಾಯಿತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ನೋಡ್ರಿ, ಭಾರತದ ಗವರ್ನರ್ ಜನರಲನ್ನು ಬಂಗಾಳದಿಂದ ಮುಕ್ತಗೊಳಿಸಿ ಬಂಗಾಳಕ್ಕೆ ಹೊಸ ಗವರ್ನರನ್ನು ಯಾವ ಕಾಯ್ದೆಯಿಂದ ನೇಮಕ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ. ಕೇಳಿದ್ದಾರೆ ಸ್ನೇಹಿತರೆ, ಮುಂದೆನೂ ಕೇಳ್ಬೋದು. ಸೊ ನಾವು ಇಲ್ಲಿವರೆಗೂ 1853 ಕಾಯ್ದೆ ಬಗ್ಗೆ ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಒಂದು 3 ಪಾಯಿಂಟು ತುಂಬ ರಿಪೀಟ್ ಆಗಿದ್ದಾವೆ. ಅವನ್ನ ನಾವು ನೆನ್ಪಿಟ್ಕೋಬೇಕು. ಯಾವುದಪ್ಪ ಅಂದರೆ, ಭಾರತದ ಗವರ್ನರ್ ಜನರಲನ್ನು ಬಂಗಾಳದಿಂದ ಮುಕ್ತಗೊಳಿಸಿ ಅಲ್ಲಿಗೆ ಹೊಸ ಗವರ್ನರನ್ನು ಯಾವ ಕಾಯ್ದೆ ಮೂಲಕ ನೇಮಿಸಲಾಯಿತು ಅಂತೇಳಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪ್ರಸ್ತಾಪಿಸಿದಂಥ ಮೊದಲ ಕಾಯ್ದೆ ಯಾವುದು ಅಂತೇಳಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಕೇಳಿದನಪ್ಪ ಅಂದರೆ, ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸನೀಯ ಮತ್ತು ಕಾರ್ಯಾಂಗೀಯ ಕಾರ್ಯಗಳನ್ನು ಪ್ರತ್ಯೇಕಿಸಲಾಯಿತು ಯಾವ ಕಾಯ್ದೆಯ ಮೂಲಕ ಅಂತಲೂ ಕೇಳ್ಬೋದು ಸ್ನೇಹಿತರೆ. ಓಕೆ, ಸೊ ನಾವು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಭಾರತ ಸರ್ಕಾರ ಕಾಯ್ದೆ 1853
58ರ ಕಾಯ್ದೆ ಬಗ್ಗೆ ನೋಡೋಣ. ಸೊ ಇದನ್ನು ನಾವು ಈ ಕಾಯ್ದೆಯನ್ನು ರಾಣಿಯ ಘೋಷಣಾ ಪತ್ರ ಎಂದು ಕರೆಯಲಾಗುತ್ತದೆ. ಈ ಕಾಯ್ದೆ ಏನಕ್ಕಪ್ಪ ಜಾರಿಗೆ ಬರುತ್ತಪ್ಪ ಅಂತಂದರೆ 1857ರಲ್ಲಿ ಸ್ವತಂತ್ರ ಭಾರತದ ಸಂಗ್ರಾಮ ಆಗುತ್ತೆ. ಭಾರತದಲ್ಲಿರ್ತಕ್ಕಂಥ ರಾಜ ಸಂಸ್ಥಾನಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಅಸಮಾಧಾನ ಹೊಂದಿ ಕಂಪನಿ ವಿರುದ್ಧ ಹೋರಾಡ್ತಾರೆ. ಸೊ ಹೋರಾಡದಂಥ ಸಂದರ್ಭದಲ್ಲಿ ಆದಂತಹ ಸನ್ನಿವೇಶವನ್ನು ನೋಡ್ಕೊಂಡ್ಬಿಟ್ಟು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಒಂದು ಘೋಷಣೆಯನ್ನು ಮಾಡುತ್ತೆ. ಘೋಷಣೆ ಮಾಡುವ ಮೂಲಕ ಭಾರತ ಸರ್ಕಾರ ಕಾಯ್ದೆ 1858ರ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಸೊ ಈ ಕಾಯ್ದೆಯನ್ನು ರಾಣಿಯ ಘೋಷಣಾ ಪತ್ರ ಅಂತ ಕರಿತೀವಿ. ಭಾಳ ಸಲ ರಿಪೀಟ್ ಆಗಿದೆ. ಯಾವ ಕಾಯ್ದೆಯನ್ನು ನಾವು ರಾಣಿಯ ಘೋಷಣಾ ಪತ್ರ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ. ಸೊ ತದನಂತರ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು: ಕಂಪನಿಯ ಅಧಿಕಾರ ಅಂತ್ಯಗೊಳಿಸಿ ಅಧಿಕಾರವನ್ನು ಬ್ರಿಟಿಷ್ ಸಾಮ್ರಾಜ್ಞಿಗೆ ವರ್ಗಾಯಿಸಲಾಯಿತು. ನೋಡಿ ಸ್ನೇಹಿತರೆ, ಇಲ್ಲಿಯವರೆಗೂ ಅಂದರೆ 1858ರ ಕಾಯ್ದೆವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆಡಳಿತವನ್ನು ಮಾಡ್ತಾ ಇರುತ್ತೆ. ಕಂಪನಿಯ ಹೆಸರಿನಲ್ಲಿ ಆಡಳಿತ ಮಾಡ್ತಾ ಇರುತ್ತೆ ಭಾರತದಲ್ಲಿ. ಸೊ ಅದನ್ನು ಕಂಪನಿಯ ಅಧಿಕಾರವನ್ನು ಅಂತ್ಯಗೊಳಿಸಿ ಬ್ರಿಟಿಷ್ ಸಾಮ್ರಾಜ್ಞಿಗೆ ವರ್ಗಾಯಿಸಲಾಯಿತು. ಅಂದರೆ ಬ್ರಿಟಿಷ್ ಸಾಮ್ರಾಜ್ಞಿಯ ಹೆಸರಿನಲ್ಲಿ ಅಧಿಕಾರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ. ಸೊ ನೆಕ್ಸ್ಟ್ 2ನೇ ಪಾಯಿಂಟ್ ಬಂದ್ಬಿಟ್ಟು ಭಾರತದ ಗವರ್ನರ್ ಜನರಲ್ ಎಂಬ ಪದವನ್ನು ತೆಗೆದು ಭಾರತದ ವೈಸರಾಯ್ ಎಂದು ಬದಲಿಸಲಾಯಿತು. ಅಂದರೆ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ 1773ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿದರು. ಸೊ ತದನಂತರ 1833ರ ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತೇಳಿ ಬದಲಾಯಿಸಲಾಯಿತು. ತದನಂತರ ಭಾರತ ಸರ್ಕಾರ ಕಾಯ್ದೆ 1858ರ ಕಾಯ್ದೆ ಅಥವಾ ರಾಣಿಯ ಘೋಷಣಾ ಪತ್ರದಲ್ಲಿ ಏನಪ್ಪ ಅಂದರೆ ಭಾರತದ ಗವರ್ನರ್ ಜನರಲ್ ಎಂಬ ಪದದ ಬದಲಾಗಿ ಭಾರತದ ವೈಸರಾಯ್ ಎಂದು ಬದಲಿಸಲಾಗುತ್ತದೆ. ಸೊ ಭಾರತದ ಮೊದಲ ವೈಸರಾಯ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸರಾಯ್ ಅಂತ ಕೇಳಿದರೆ ಲಾರ್ಡ್ ಕ್ಯಾನಿಂಗ್ ಅಂತ ನಾವು ಉತ್ತರಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್: ಕಂಪನಿಯ ಆಡಳಿತ ಮಂಡಳಿಗಳಾದ ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕ ಮಂಡಳಿಗಳನ್ನು ರದ್ದುಪಡಿಸುವ ಮೂಲಕ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಲಾಯಿತು. ಸೊ ನಾವು ಇಂದಿನ ಕಾಯ್ದೆಗಳಲ್ಲಿ ನೋಡಿದ್ವಿ ಯಾವುದಪ್ಪ ಅಂದರೆ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂಬ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ವು. ಸೊ ಅವನ್ನೇ ನಾವು ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕ ಮಂಡಳಿ ಅಂತೇಳಿ ಕರಿತೀವಿ. ಆ ಮಂಡಳಿಗಳನ್ನು ರದ್ದುಪಡಿಸಲಾಗುತ್ತೆ. ಇಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಲಾಗುತ್ತೆ. ಸೊ ತದನಂತರ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿ ಭಾರತದ ಎಲ್ಲ ಅಧಿಕಾರಗಳನ್ನು ಹಾಗೂ ಆಡಳಿತ ವ್ಯವಸ್ಥೆಯ ಮೇಲಿನ ನಿಯಂತ್ರಣವನ್ನು ಭಾರತದ ರಾಜ್ಯ ಕಾರ್ಯದರ್ಶಿಗೆ ನೀಡಲಾಯಿತು. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. 1858ರ ಕಾಯ್ದೆಯಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಪಾಯಿಂಟ್ ಯಾವುದಪ್ಪ ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು. ನೋಡಿ, ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಯಾವ ಕಾಯ್ದೆಯ ಮೂಲಕ ಸೃಷ್ಟಿಸಲಾಯಿತು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೋಬೇಕು ಸ್ನೇಹಿತರೆ. ಓಕೆ. ಸೊ ಭಾರತದ ಎಲ್ಲ ಅಧಿಕಾರಗಳನ್ನು ಹಾಗೂ ಆಡಳಿತ ವ್ಯವಸ್ಥೆ ಮೇಲಿನ ನಿಯಂತ್ರಣವನ್ನು ಭಾರತ ರಾಜ್ಯ ಕಾರ್ಯದರ್ಶಿಗೆ ನೀಡಲಾಗುತ್ತದೆ. ಅಂದರೆ ಏನಪ್ಪ ಅಂದರೆ ಭಾರತದ ವೈಸರಾಯಿ ಇರ್ತಾನಲ್ಲ, ಆ ವೈಸರಾಯಿ ಈ ರಾಜ್ಯ ಕಾರ್ಯದರ್ಶಿಯ ಹೆಸರಿನಲ್ಲೇ ಆಡಳಿತ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್: ಭಾರತ ರಾಜ್ಯ ಕಾರ್ಯದರ್ಶಿಗೆ ಆಡಳಿತದಲ್ಲಿ ನೆರವಾಗಲು 15 ಮಂದಿ ಸದಸ್ಯರಿಂದ ಕೂಡಿದ ಭಾರತದ ಮಂಡಳಿಯನ್ನು ಸ್ಥಾಪಿಸಲಾಗುತ್ತದೆ. ಭಾರತದ ಮಂಡಳಿ 15 ಮಂದಿ ಸದಸ್ಯರಿರ್ತಾರೆ. ಸೊ ಈ ಮಂಡಳಿ ಸಲಹಾ ಸಂಸ್ಥೆ ಆಗಿರುತ್ತೆ. ಯಾರಿಗಪ್ಪ ಸಲಹಾ ಸಂಸ್ಥೆ ಆಗಿರುತ್ತಪ್ಪ ಅಂದರೆ ಭಾರತದ ರಾಜ್ಯ ಕಾರ್ಯದರ್ಶಿಗೆ ಒಂದು ಸಲಹಾ ಸಂಸ್ಥೆ ಆಗಿರುತ್ತೆ. ಭಾರತದ ರಾಜ್ಯ ಕಾರ್ಯದರ್ಶಿಯನ್ನು ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಭಾರತದ ಕೌನ್ಸಿಲ್ ಭಾರತ ರಾಜ್ಯ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ವಾರಕ್ಕೆ 1 ಬಾರಿಯಾದರೂ ಸಭೆ ಸೇರಬೇಕಿತ್ತು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತ ರಾಜ್ಯ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ
ಭಾರತದ ಮಂಡಳಿ ಇದೆಯಲ್ಲ, ಭಾರತದ ಕೌನ್ಸಿಲ್ ಅಥವಾ ಭಾರತದ ಮಂಡಳಿ ಇದೆಯಲ್ಲ, ಅದು ವಾರಕ್ಕೆ 1 ಬಾರಿ ಆದರೂ ಕೂಡ ಸಭೆ ಸೇರಬೇಕಾಗಿತ್ತು. ಸೊ ನೆಕ್ಸ್ಟ್ ಪಾಯಿಂಟ್, ಭಾರತದಿಂದ ಬರುವ ಎಲ್ಲ ಆದಾಯ, ನೋಡಿ ಭಾರತದಿಂದ ಬರ್ತಕ್ಕಂಥ ಎಲ್ಲ ಆದಾಯ ಇಂಗ್ಲೆಂಡಿನ ರಾಣಿಯ ಹೆಸರಿಗೆ ಸಂದಾಯವಾಗಬೇಕಿತ್ತು. ಅಂದರೆ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯವನ್ನು ನಾವು ಸಂಗ್ರಹಿಸುವಾಗ ಇಂಗ್ಲೆಂಡಿನ ರಾಣಿಯ ಹೆಸರಿನಲ್ಲಿ ಸಂಗ್ರಹಿಸಬೇಕಂತೇಳಿ ಈ ಅಂಶದ ಅರ್ಥ. ಸೊ ನೆಕ್ಸ್ಟ್ ಪಾಯಿಂಟ್, ಭಾರತ ಮಂಡಳಿಯ ಸದಸ್ಯರ ಆಡಳಿತ ವೆಚ್ಚ ಮತ್ತು ವೇತನವನ್ನು ಭಾರತದ ಆದಾಯದಿಂದ ನೀಡಬೇಕಾಗಿತ್ತು. ನೋಡಿ, ಭಾರತದ ಕೌನ್ಸಿಲ್ ಅಥವಾ ಭಾರತದ ರಾಜ್ಯ ಕಾರ್ಯದರ್ಶಿ ಇದ್ವಲ್ಲ, ಆ ಕಾರ್ಯದರ್ಶಿಗೆ ಸಲಹಾ ಸಂಸ್ಥೆ ಆಗಿರ್ತಕ್ಕಂಥ ಭಾರತದ ಮಂಡಳಿ, ಈ ಭಾರತದ ಮಂಡಳಿಯ ಸದಸ್ಯರ ಆಡಳಿತ ವೆಚ್ಚ ಮತ್ತು ವೇತನವನ್ನು ಭಾರತದ ಆದಾಯದಿಂದಲೇ ನೀಡಬೇಕಾಗಿತ್ತು. ಸೊ ಈ ಮಂಡಳಿಯ ಕಾರ್ಯದರ್ಶಿ ಭಾರತದ ಹಣಕಾಸಿನ ಅಲ್ಲಿನ ಅಭಿವೃದ್ಧಿಯ ಬಗೆಗೆ ವಾರ್ಷಿಕ ವರದಿಯನ್ನು ಬ್ರಿಟನ್ ಸಂಸತ್ಗೆ ಕಳುಹಿಸಬೇಕಿತ್ತು. ಅಂದರೆ ಭಾರತದ ಮಂಡಳಿ ಇದೆಯಲ್ಲ, ಆ ಮಂಡಳಿಯ ಒಬ್ಬ ಕಾರ್ಯದರ್ಶಿ ಏನು ಮಾಡಬೇಕಿತ್ತು ಅಂದರೆ ಭಾರತದ ಹಣಕಾಸಿನ ಮತ್ತು ಅಲ್ಲಿನ ಅಭಿವೃದ್ಧಿಯ ಬಗ್ಗೆ ವಾರ್ಷಿಕ ವರದಿಯನ್ನು ಬ್ರಿಟನ್ ಸಂಸತ್ಗೆ ಕಳಿಸಬೇಕಿತ್ತು. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವಾ ಸಿಬ್ಬಂದಿಯ ನೇಮಕಾತಿ ನಿಯಮವನ್ನು ರಚಿಸುವ ಅಧಿಕಾರ ಭಾರತದ ಕಾರ್ಯದರ್ಶಿಯ ಮಂಡಳಿಗೆ ಸೇರಿದ ವಿಷಯವಾಗಿತ್ತು. ನೋಡಿ ಸ್ನೇಹಿತರೆ, 1853ರಲ್ಲಿ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಸರ್ಕಾರಿ ನೌಕರರನ್ನ ನೇಮಕ ಮಾಡ್ಕೋಬೋದು ಅಂತೇಳಿ ಪ್ರಸ್ತಾಪಿಸಿತು. ಬಟ್ ಜಾರಿಗೆ ಬರಲಿಲ್ಲ, ಪ್ರಸ್ತಾಪಿಸಿತ್ತಷ್ಟೇ. ಸೊ ಈ ಕಾಯ್ದೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವಾ ಸಿಬ್ಬಂದಿಯ ನೇಮಕಾತಿ ನಿಯಮವನ್ನು ರಚಿಸ್ತಕ್ಕಂಥ ಅಧಿಕಾರ ಭಾರತದ ಕಾರ್ಯದರ್ಶಿಗೆ ವಹಿಸುತ್ತೆ ಸ್ನೇಹಿತರೆ, ಭಾರತದ ಕಾರ್ಯದರ್ಶಿ ಮಂಡಳಿಗೆ ವಹಿಸುತ್ತೆ ಸ್ನೇಹಿತರೆ. ಓಕೆ, ನಾವು ಇದುವರೆಗೂ 1858ರ ಕಾಯ್ದೆ ಬಗ್ಗೆ ನೋಡಿದ್ವಿ. ಈ ಕಾಯ್ದೆಯಲ್ಲಿ ಪ್ರಮುಖವಾಗಿ ಎಲ್ಲ ಅಂಶಗಳನ್ನು ಕಂಡುಬರ್ತವೆ. ನೋಡಿ ಸ್ನೇಹಿತರೆ, ನಾವು ಇದುವರೆಗೂ ನೋಡಿದಿರ್ತಕ್ಕಂಥ ಕಾಯ್ದೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಮತ್ತು ಹಿಂದೆ ಪ್ರಶ್ನೆ ಆಗಿರ್ತಕ್ಕಂಥ ಅಂಶಗಳು ಕೂಡ ಇದ್ದಾವೆ. ಮುಂದೆ ಆಗಬಹುದಾದಂಥ ಅಂಶಗಳನ್ನು ಸೇರಿಸ್ಬಿಟ್ಟು ಸೊ ನಾನು 5-6 ಪಾಯಿಂಟ್ಗಳನ್ನ ಹೆಚ್ಚಿಗೆ 2-3 ಪಾಯಿಂಟ್ ಬರೆಸ್ತಾರೆ ಸ್ನೇಹಿತರೆ ಎಲ್ಲರೂ. ನಾನು ಇನ್ನೊಂದು 2-3 ಪಾಯಿಂಟ್ನ ಹೆಚ್ಚಿಗೆ ಸೇರಿಸ್ತೀನಿ, ಯಾಕೆಂದರೆ ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದು ಅಂತ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಎಲ್ಲ ಅಂಶಗಳ ಬಗ್ಗೆನೂ ಗಮನ ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಬಂದ್ಬಿಟ್ಟು 1861ರ ಭಾರತ ಕೌನ್ಸಿಲ್ ಕಾಯ್ದೆ. 1861ರ ಭಾರತ ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಅವಕಾಶ ಕಲ್ಪಿಸುತ್ತೆ. ನೋಡಿ, ಪ್ರಥಮವಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಅವಕಾಶನ ಕಲ್ಪಿಸಲಾಗುತ್ತದೆ. ಇದರಿಂದ ಭಾರತೀಯರು ಪ್ರಥಮ ಬಾರಿಗೆ ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಾಯಿತು ಅಂತ ನಾವು ಹೇಳ್ಬೋದು. ನೋಡ್ರಿ, ಪ್ರಶ್ನೆ ಯಾವ ರೀತಿ ಬರ್ಬೋದಪ್ಪ ಅಂದರೆ, ಭಾರತೀಯರು ಪ್ರಥಮ ಬಾರಿಗೆ ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಾಗಲು ಜಾರಿಗೆ ತಂದಂಥ ಕಾಯ್ದೆ ಯಾವುದು ಅಂತ ಕೇಳ್ಬೋದು ಸ್ನೇಹಿತರೆ. ನಾವು ಈ ವಿಷಯವನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು. ಕೆಲವು ಭಾರತೀಯರನ್ನು ತನ್ನ ಕೌನ್ಸಿಲ್ಗೆ ಸರ್ಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲು ವೈಸರಾಯ್ಗೆ ಅವಕಾಶ ನೀಡುತ್ತೆ ಸ್ನೇಹಿತರೆ. ಈ ಕಾಯ್ದೆ ಕೆಲವು ಭಾರತೀಯರನ್ನು ತನ್ನ ಕೌನ್ಸಿಲ್ಗೆ ಸರ್ಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲು ವೈಸರಾಯ್ಗೆ ಅವಕಾಶ ನೀಡುತ್ತೆ ಸ್ನೇಹಿತರೆ. ಅದರಂತೆ ವೈಸರಾಯ್ ಏನು ಮಾಡ್ತಾರಪ್ಪ ಅಂದರೆ 1862ರಲ್ಲಿ ಅಂದಿನ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ ಏನು ಮಾಡ್ತಾರಪ್ಪ ಅಂದರೆ ಬನಾರಸಿನ ರಾಜ, ಪಟಿಯಾಲದ ಮಹಾರಾಜ, ಸರ್ ದಿನಕರ್ ರಾವ್ ಈ 3 ಭಾರತೀಯರನ್ನು ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕ ಮಾಡಿಕೊಂಡನು. ಯಾವ ರೀತಿ ನೇಮಕ ಮಾಡ್ಕೊಂಡಪ್ಪ ಅಂದರೆ ಸರ್ಕಾರೇತರ ಸದಸ್ಯರನ್ನಾಗಿ ನೇಮಕ ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಈ ಪಾಯಿಂಟ್ ಬಗ್ಗೆ ಕ್ವಶನ್ ಆಗಿದೆ ಸ್ನೇಹಿತರೆ. ಸರ್ ದಿನಕರ್ ರಾವ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಮಗೆ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಹೀಗೆ ಈ ಕಾಯ್ದೆ ಭಾರತೀಯರಿಗೆ ಶಾಸನ ಸಭೆಯನ್ನು ಪ್ರವೇಶಿಸುವ ಅವಕಾಶವನ್ನು ಪ್ರಥಮ ಬಾರಿಗೆ ಕಲ್ಪಿಸಿತು. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಬ್ರಿಟಿಷರ
ಬ್ರಿಟಿಷ್ ವೈಸರಾಯ ಕೌನ್ಸಿಲ್ನಲ್ಲಿ ಭಾರತೀಯರಿಗೆ ಶಾಸನ ಸಭೆಯನ್ನು ಪ್ರವೇಶಿಸ್ತಕ್ಕಂಥ ಅಧಿಕಾರವನ್ನು ಪ್ರಥಮ ಬಾರಿಗೆ ನೀಡಿದಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದರೆ 1861 ಕಾಯ್ದೆ. ನೆಕ್ಸ್ಟ್, ಬಾಂಬೆ ಮದ್ರಾಸ್ ಪ್ರೆಸಿಡೆನ್ಸಿಗೆ ಶಾಸನೀಯ ಅಧಿಕಾರಗಳನ್ನು ವಾಪಸ್ ನೀಡುವುದರ ಮೂಲಕ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಆರಂಭಿಸಿತು. ನೋಡಿ ಸ್ನೇಹಿತರೆ, 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಏನು ಮಾಡುತ್ತಪ್ಪ ಅಂದರೆ, ಬಾಂಬೆ ಮದ್ರಾಸ್ ಪ್ರಾಂತ್ಯದ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನ ಆಗಿರ್ತಾರೆ. ಅವರ ಎಲ್ಲ ಶಾಸನೀಯ ಅಧಿಕಾರಗಳನ್ನು ಬಂಗಾಳದ ಗವರ್ನರ್ ಜನರಲ್ಗೆ ನೀಡಲಾಗಿರುತ್ತೆ. ಸೊ ಅದನ್ನು ಈ ಕಾಯ್ದೆ 1861 ಕಾಯ್ದೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ವಿಕೇಂದ್ರೀಕರಣ ಪ್ರಕ್ರಿಯೆಯ ಮೂಲಕ ಅವರ ಶಾಸನೀಯ ಅಧಿಕಾರಗಳನ್ನು ಅವರಿಗೆ ವಾಪಸ್ ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಆಡಳಿತಾನುಕೂಲ ದೃಷ್ಟಿಯಿಂದ ಅಗತ್ಯ ನಿಯಮಗಳನ್ನು ಮತ್ತು ಆದೇಶಗಳನ್ನು ಮಾಡುವ ಅಧಿಕಾರವನ್ನು ವೈಸರಾಯಿಗೆ ನೀಡಲಾಗುತ್ತದೆ. ಅಂದರೆ ಆಡಳಿತಕ್ಕೆ ಅನುಕೂಲ ಆಗ್ತಕ್ಕಂಥ ಆದೇಶಗಳನ್ನು ವೈಸರಾಯಿ ಹೊರಡಿಸ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ನೀಡಲಾಗುತ್ತೆ. ಈ ಅಂಶದ ಮೂಲಕ 1850 ಲಾರ್ಡ್ ಕ್ಯಾನಿಂಗ್ನಿಂದ ಪರಿಚಯಿಸಲ್ಪಟ್ಟ ಖಾತೆ ಎಂದೇ ಫೋರ್ಟ್ ಪೋರ್ಸಿಯೋ ಪದ್ಧತಿಗೆ ಮಾನ್ಯತೆ ನೀಡಲಾಗುತ್ತದೆ. ಪ್ರಶ್ನೆ ಕೇಳಿದರೆ ಸ್ನೇಹಿತರೆ, ಯಾವ ಕಾಯ್ದೆಯಲ್ಲಿ ಫೋರ್ಟ್ ಪೋರ್ಸಿಯೋ ಎಂಬ ಪದ್ಧತಿಯನ್ನು ಪರಿಚಯಿಸಲಾಯಿತು? ಸೊ ಫೋರ್ಟ್ ಪೋರ್ಸಿಯೋ ಪದ್ಧತಿಯನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಮುಂದೆನೂ ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ವೈಸರಾಯಿಗೆ ನೀಡಲಾಯಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರವನ್ನು ವೈಸರಾಯಿಗೆ ನೀಡಲಾಯಿತು. ನೋಡಿ ಸ್ನೇಹಿತರೆ, ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರವನ್ನು ವೈಸರಾಯಿಗೆ ಯಾವ ಕಾಯ್ದೆಯ ಮೂಲಕ ನೀಡಲಾಯಿತು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟು, ವೈಸರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನು ಸೇರ್ಪಡೆ ಮಾಡಲಾಯಿತು. ವೈಸರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನು ಸೇರ್ಪಡೆ ಮಾಡಲಾಯಿತು. ನೋಡಿ, ವೈಸರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನು ಯಾವ ಕಾಯ್ದೆಯ ಮೂಲಕ ನಾವು ಸೇರ್ಪಡೆ ಮಾಡಿದೆವು ಅಂತ ಕೇಳ್ಬೋದು. ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 1892 ಭಾರತ ಕೌನ್ಸಿಲ್ ಕಾಯ್ದೆ. 1892 ಭಾರತದ ಕೌನ್ಸಿಲ್ ಕಾಯ್ದೆ ಏನು ಹೇಳುತ್ತಪ್ಪ ಅಂದರೆ, ಈ ಕಾಯ್ದೆಯಲ್ಲಿ ಕಂಡುಬರ್ತಕ್ಕಂಥ 2-3 ಅಂಶಗಳು ಕಂಡುಬರ್ತವೆ ಸ್ನೇಹಿತರೆ, ಅವನ್ನ ನೆನ್ಪಿಟ್ಕೊಳ್ಳಿ. ಸೊ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಹೆಚ್ಚುವರಿ ಸರ್ಕಾರೇತರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಹೆಚ್ಚುವರಿ ಸರ್ಕಾರೇತರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಈ ಪಾಯಿಂಟು ಭಾಳ ಸಲ ರಿಪೀಟೆಡ್ ಕ್ವಶನ್ ಆಗಿದೆ. ಆಯವ್ಯಯ ಪಟ್ಟಿಯನ್ನು ಚರ್ಚಿಸುವ ಕಾರ್ಯಾಂಗಕ್ಕೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರವನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೀಡಲಾಯಿತು. ಆಯವ್ಯಯ ಪಟ್ಟಿ, ಬಡ್ಜೆಟನ್ನು ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರವನ್ನು 1892 ಭಾರತ ಕೌನ್ಸಿಲ್ ಕಾಯ್ದೆ ಮೂಲಕ ನೀಡಲಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಪಾಯಿಂಟು, ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿತು. ಅಂದರೆ ಮೊದಲನೇದಾಗಿ ಭಾರತದಲ್ಲಿ ಚುನಾವಣೆ ನಡೆಸೋಕ್ಕೆ ಅವಕಾಶ ಕೊಟ್ಟಂಥ ಕಾಯ್ದೆ ಯಾವುದಪ್ಪ ಅಂದರೆ 1892 ಭಾರತ ಕೌನ್ಸಿಲ್ ಕಾಯ್ದೆ ಅಂತೇಳಿ ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಓಕೆ, ನಾವು ಇಂದಿನ ತರಗತಿಯಲ್ಲಿ ಚಾರ್ಟರ್ ಕಾಯ್ದೆ 1833, ಚಾರ್ಟರ್ ಕಾಯ್ದೆ 1853 ಮತ್ತು ಭಾರತ ಸರ್ಕಾರ ಕಾಯ್ದೆ 1858, ಭಾರತ ಕೌನ್ಸಿಲ್ ಕಾಯ್ದೆ 1861 ಹಾಗೂ ಭಾರತ ಕೌನ್ಸಿಲ್ ಕಾಯ್ದೆ 1892, ಈ 5 ಕಾಯ್ದೆಗಳ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಈ ಕಾಯ್ದೆಗಳಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನೋಡಿದ್ವಿ. ಮತ್ತು ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದನ್ನು ಕೂಡ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಎಲ್ಲರೂ ಗಮನವಿಟ್ಟು ಕೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಗಳು ಹಂತವಾಗಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ತಾ ಬನ್ನಿ ಸ್ನೇಹಿತರೆ. ಅಲ್ಲಲ್ಲಿ ವಿಡಿಯೋಗಳನ್ನು ನೋಡಿದರೆ ಏನಾಗುತ್ತಪ್ಪ ಅಂದರೆ ಅರ್ಥ ಆಗಲ್ಲ ನಿಮಗೆ. ಮೊದಲಿನಿಂದ
ಮೊದಲ ವಿಡಿಯೋದಿಂದನೂ ಕೂಡ ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದರೆ ನಿಮಗೆ ಇಡೀ ಭಾರತದ ಸಂವಿಧಾನದ ಬಗ್ಗೆ ಅವನು ಯಾವ ರೀತಿ ಕ್ವಶನ್ ಕೇಳಿದರೂ ಕೂಡ ಆನ್ಸರ್ ಮಾಡ್ಬೋದು ಸ್ನೇಹಿತರೆ, ಆ ರೀತಿ ನೀವು ತಿಳ್ಕೊಬೋದು. ಸೊ ಹಾಗಾಗಿ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.